ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಘೋರ ಘನಘೋರ ಭಯಾನಕ ಅತಿ ಭಯಾನಕ ಟಿವಿಕೆ ಸಂಸ್ಥಾಪಕ ಕಂ ನಟ ವಿಜಯ್ ರ್ಯಾಲಿ ವೇಳೆ ಭಾರೀ ದುರಂತ ಸಂಭವಿಸಿದೆ. ಬರೋಬ್ಬರಿ 39 ಮಂದಿ ಪ್ರಾಣ ಕಳೆದುಕೊಂಡು 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅಷ್ಟಕ್ಕೂ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತಕ್ಕೆ ಕಾರಣವೇನು? ಇಲ್ಲಿದೆ ವಿವರ. ಆದರೆ ಅದಕ್ಕಿಂತ ಮುಂಚೆ ಈ ಕಾಲ್ತುಳಿತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಯಾವುದೋ ದೇವಸ್ಥಾನದಲ್ಲಿ ಅಥವಾ ಮಗದೊಂದು ಕಡೆಗಳಲ್ಲಿ ಈಗ ಕಾಲ್ತುಳಿತ ಪ್ರಕರಣಗಳಾಗ್ತಾ ಇಲ್ಲ. ತಮ್ಮ ನೆಚ್ಚಿನ ಅಭಿಮಾನಿಯನ್ನ ನೋಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಕಾಲ್ತುಳಿತಗಳು ಆಗ್ತಾ ಇದ್ದಾವೆ. ಮೊನ್ನೆ ಬೆಂಗಳೂರಲ್ಲಿ ಆಯ್ತಲ್ಲ, RCB ಮ್ಯಾಚ್ ನೋಡೋದಕ್ಕೆ ಹೋಗಿ ಕಾಲ್ತುಳಿತ ಸಂಭವಿಸ್ತಲ್ಲ. ಅದೇ ತರನಾಗಿ ಈಗ ವಿಜಯ್ ಅವರನ್ನ ನೋಡೋದಕ್ಕೆ ಬಂದಂತಹ ಅಭಿಮಾನಿಗಳು 39 ಅಭಿಮಾನಿಗಳು ಮಸಣದ ದಾರಿ ಸೇರಿದ್ದಾರೆ. ಇದರ ಬಗ್ಗೆ ನಿಮಗೇನನ್ಸತ್ತೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಲ್ತುಳಿತಕ್ಕೆ ಕಾರಣ ಏನು ಅನ್ನೋದನ್ನ ವಿವರವಾಗಿ ಸರಳವಾಗಿ ಹೇಳುವ ಪ್ರಯತ್ನ ನಮ್ಮದಾಗಿದೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಟಿವಿಕೆ ಸಂಸ್ಥಾಪಕ ನಟ ವಿಜಯ್ ಅವರ ಕರೂರು ರ್ಯಾಲಿಯಲ್ಲಿ ನಡೆದ ಕಾಲ್ತುಳಿತ ದುರಂತ ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ತಲ್ಲಣವನ್ನೇ ಸೃಷ್ಟಿ ಮಾಡಿದೆ. ಒಂದೆಡೆ ಕಾಲ್ತುಳಿತದಲ್ಲಿ ಅಪಾರ ಸಾವು ನೋವು ಸಂಭವಿಸಿದ್ರೆ, ಮತ್ತೊಂದು ಕಡೆ ದುರಂತಕ್ಕೆ ಕಾರಣ ಹುಡುಕುತ್ತಾ ಆರೋಪ ಪ್ರತ್ಯಾರೋಪದ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಕರೂರು ರ್ಯಾಲಿಯಲ್ಲಿ 39 ಜನ ಮೃತಪಟ್ಟಿದ್ದು ಭಾರೀ ಜನಾಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಈ ದುರಂತಕ್ಕೆ ಆಡಳಿತ ಪಕ್ಷ DMK ನಾಯಕರು ಆಯೋಜಕರೇ ಕಾರಣ ಅಂತ ಆರೋಪ ಮಾಡ್ತಾ ಇದ್ರೆ, ವಿಜಯ್ ಅಭಿಮಾನಿಗಳು DMK ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಈ ಘಟನೆ ಕುರಿತು ಕೇಂದ್ರ ಗೃಹ ಸಚಿವಾಲಯ ತಮಿಳುನಾಡು ಸರ್ಕಾರದಿಂದ ವರದಿ ಕೇಳಿದೆ ಅಂತ ಮೂಲಗಳು ತಿಳಿಸಿವೆ. ತಮಿಳುನಾಡು ಉಸ್ತುವಾರಿ DGP G ವೆಂಕಟರಮಣ್ ಮಾತನಾಡಿ, ವಿಜಯ್ ಅವರ ಪಕ್ಷವು ಮೊದಲು ಕರೂರು ಲೈಟ್ ಹೌಸ್ ರೌಂಡಾನಾದಲ್ಲಿ ರ್ಯಾಲಿ ನಡೆಸುವುದಕ್ಕೆ ಅನುಮತಿ ಕೇಳಿತ್ತು. ಕಳೆದ 2 ರ್ಯಾಲಿಗಳಲ್ಲಿ ಭಾರೀ ಜನಸಂದಣಿ ಇರುವುದನ್ನ ಪರಿಗಣಿಸಿ ನಾವು ಆ ಪ್ರದೇಶದಲ್ಲಿ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಆ ಸ್ಥಳಕ್ಕೆ ಇದ್ದಕ್ಕಿದ್ದ ಹಾಗೆ ಕಿಕ್ಕಿರಿದು ಜನ ತುಂಬಿದ್ರು. ಅವರು 10,000 ಜನ ಬರ್ತಾರೆ ಅಂತ ಹೇಳಿದ್ರು. ಆದರೆ 27,000ಕ್ಕೂ ಹೆಚ್ಚು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಜೊತೆಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ರ್ಯಾಲಿಗೆ ಅನುಮತಿಯನ್ನ ಕೇಳಲಾಗಿತ್ತು. ವಿಜಯ್ ಮಧ್ಯಾಹ್ನ 12:30 ವೇಳೆಗೆ ಅಲ್ಲಿಗೆ ತಲುಪ್ತಾರೆ ಅಂತ ಹೇಳಿದ್ರು. ಬೆಳಗ್ಗೆ 11 ಗಂಟೆಯಿಂದ ಜನಸಮೂಹ ಸೇರೋದಕ್ಕೆ ಪ್ರಾರಂಭ ಮಾಡುತ್ತೆ. ಆದರೆ ಸಂಜೆ 7:40 ಸುಮಾರಿಗೆ ಕಾರ್ಯಕ್ರಮಕ್ಕೆ ವಿಜಯ್ ಅವರು ಬರ್ತಾರೆ. ವಿಜಯ್ ಅವರನ್ನ ನೋಡೋದಕ್ಕೆ ಜನ 27,000 ಜನ ಏನು ಸೇರಿದ್ರಲ್ಲ, ಅಲ್ಲಿ ಸ್ವಲ್ಪ ಕಾಲ್ತುಳಿತ ಸಂಭವಿಸುತ್ತೆ. ಕಾಲ್ತುಳಿತದ ಭೀಕರತೆಯನ್ನ ಕಂಡು ವಿಜಯ್ ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ಭೀಕರ ಕಾಲ್ತುಳಿತದಲ್ಲಿ 39ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕರೂರು ರ್ಯಾಲಿಯಲ್ಲಿ 39 ಜನ ಮೃತಪಟ್ಟಿದ್ದಾರಲ್ಲ, ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ದುರಂತಕ್ಕೆ ಆಡಳಿತ ಪಕ್ಷ DMK ನಾಯಕರು ಆಯೋಜಕರೇ ಕಾರಣ. ಜೊತೆಗೆ ಪೊಲೀಸರ ಮಾತನ್ನ ಕೇಳಲಿಲ್ವಲ್ಲ, ಈ ವಿಜಯ್ ಅವರೇ ಕಾರಣ. 39 ಜನರ ಸಾವಿಗೆ ವಿಜಯ್ ಅವರ ಕಾರಣ ಅಂತ DMK ಪಕ್ಷ ಹೇಳ್ತಾ ಇದೆ. ವಿಜಯ್ ಅಭಿಮಾನಿಗಳೇನು ಹೇಳ್ತಾ ಇದ್ದಾರೆ, DMK ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಅದು ಹೆಂಗ ಆಗತ್ತೆ? ವಿಜಯ್ ಅವರ ಅಭಿಮಾನಿಗಳೇನು ಹೇಳ್ತಾ ಇದ್ದಾರೆ, DMK ಏನ್ ಸರ್ಕಾರ ಇದೆಯಲ್ಲ ಆ ಸರ್ಕಾರದ್ದೇ ತಪ್ಪು ಅಂತ. ಯಾಕೆ 3ರಿಂದ 4 ಕಡೆಯಲ್ಲಿ ಈ ವಿಜಯ್ ಅವರು ಬೆಳಗ್ಗೆ ಮಧ್ಯಾಹ್ನ 4ರಿಂದ 5 ಗಂಟೆ ಹೊತ್ತಿಗೆ ಬರಬೇಕಾಗಿತ್ತು. 8 ಗಂಟೆ ಹೊತ್ತಿಗೆ ಬಂದಿದ್ರಿಂದ 10,000 ಜನ ಸೇರುವಂತಹ ಜಾಗದಲ್ಲಿ 27,000 ಜನ ಸೇರಿದ್ದಾರಂತ. ಸೊ ಈಗ ದುರಂತಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಕಾರ್ಯಕ್ರಮದಲ್ಲಿ ಕೇವಲ 10,000 ಜನರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು. ನಟ ವಿಜಯ್ ರ್ಯಾಲಿಯಲ್ಲಿ 50,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರಿಂದ ಕಾಲ್ತುಳಿತಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೀಮಿತ ಪ್ರದೇಶ ಕಿರಿದಾಗಿರೋ ಕಾರಣಕ್ಕೆ ಉಸಿರುಗಟ್ಟಿ ಜನ ಸತ್ತೋಗಿದ್ದಾರೆ. ಬೆಳಗ್ಗೆಯೇ ರ್ಯಾಲಿಯನ್ನ ನಡೆಸುವುದಕ್ಕೆ ಸಮಯವನ್ನ ನಿಗದಿಪಡಿಸಲಾಗಿತ್ತು. ಬೆಳಗ್ಗೆ ಅಂದ್ರೆ 10ರಿಂದ 3 ಗಂಟೆವರೆಗೆ ನೀವು ರ್ಯಾಲಿಯನ್ನ ಮುಗಿಸ್ಕೊಳ್ಬೇಕು ಅಂತ ಪರ್ಮಿಷನ್ ಅನ್ನ ಕೊಡಲಾಗಿತ್ತು. ಸುಮಾರು 6 ಗಂಟೆ ತಡವಾಗಿ ರ್ಯಾಲಿಗೆ ವಿಜಯ್ ಅವರು ಆಗಮಿಸಿದ್ದರಿಂದಲೇ ಈ ಕಾಲ್ತುಳಿತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಜನ ಸೇರಿದ್ದು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರಿಗೂ ಕೂಡ ಆಗಿರಲಿಲ್ಲ. ನೋಡಿ, ಇಲ್ಲಿ RCB ಏನು ಕಾಲ್ತುಳಿತ ಸಂಭವಿಸುತ್ತಲ್ಲ ಬೆಂಗಳೂರಲ್ಲಿ ಏನಾಯ್ತು, ಪೊಲೀಸರ ಮೇಲೆ ಗೂಬೆ ಕೂರಿಸೋದಕ್ಕೆ ಹೋದ್ರು. ಪೊಲೀಸರಿಗೆ ಯಾವುದೇ ಇಂಟಿಮೇಷನ್ ಕೊಡದೆ ಈ ಒಂದು ರ್ಯಾಲಿ ಮಾಡಲಾಯಿತು ಅಥವಾ RCB ಕಾಲ್ತುಳಿತಕ್ಕೆ ಪೊಲೀಸರ ನಿರ್ಲಕ್ಷ್ಯವೇ ಕಾರಣವಾಯಿತು ಅಂತ ಹೇಳಿದ್ರು. ಹಂಗಾದ್ರೆ ಬರೀ 11 ಜನ ಸತ್ತಿದ್ರು RCB ಈ ಒಂದು ಕಾಲ್ತುಳಿತದಲ್ಲಿ. ಆದ್ರೆ ಈಗ 39 ಜನ ಸತ್ತಿದಾರಲ್ಲ, ಎಲ್ಲವೂ ಕೂಡ ಸಿದ್ಧತೆ ಮಾಡಿಕೊಂಡ್ರೂ ಕೂಡ ಇಲ್ಲಿ ಕಾಲ್ತುಳಿತ ಸಂಭವಿಸಿದೆ ಕರೂರಿನಲ್ಲಿ, ತಮಿಳುನಾಡಲ್ಲಿ. ಇದಕ್ಕೇನು ಹೇಳ್ತಾರೆ ಬಿಜೆಪಿಯವರು?
ಈಗ ಪ್ರಶ್ನೆಯಾಗಿದೆ. ಕಾರಣ ಪೊಲೀಸರು ಇಲ್ಲಿ ಹೆಚ್ಚಿನ ಭದ್ರತೆಯನ್ನ ವಹಿಸಲಾಗಿತ್ತು, ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಲಾಗಿತ್ತು. 20,000 ಅಂದ್ರೆ ಬರೀ 10,000 ಜನ ಸೇರುವಂತಹ ಪ್ರದೇಶದಲ್ಲಿ 50,000ಕ್ಕೂ ಹೆಚ್ಚು ಜನ ಸೇರಿದ್ರೆ ಪೊಲೀಸರಾದ್ರೂ ಏನ್ ಮಾಡ್ತಾರೆ? ಪೊಲೀಸರಲ್ಲ, ಮಿಲಿಟರಿ ಫೋರ್ಸ್ ತಂದ್ರೂ ಕೂಡ ಏನು ಮಾಡೋದಕ್ಕಾಗೋದಿಲ್ಲ. ಇದು ಒಂದು ಕೂಡ ಕಾರಣವಾಗಿದೆ. ಸುಮಾರು 6 ಗಂಟೆ ತಡವಾಗಿ ಯಾಕೆ ರ್ಯಾಲಿಗೆ ಬಂದ್ರು ವಿಜಯ್ ಅವರು? ನಟ ಅಂತಂದ್ಬಿಟ್ಟು ಇಲ್ಲಿ ಮೊದಲೇ ಸಾಲು ಕಾಲ್ತುಳಿತಗಳಾಗಿದ್ದಾವೆ ಅಥವಾ ಸೌಲಭ್ಯಗಳಿಲ್ಲ, ಜನ ಉಸಿರುಗಟ್ಟು ಸಾಯುವಂತಹ ಸ್ಥಳವನ್ನ ಆಯೋಜನೆ ಮಾಡಲಾಗಿದೆ, ಸ್ಥಳವನ್ನ ನಿಗದಿಪಡಿಸಲಾಗಿದೆ. ಸೊ ಇವೆಲ್ಲವನ್ನ ನೋಡಿಕೊಂಡು ವಿಜಯ್ ಅವರು ರ್ಯಾಲಿ ಬೇಗ ಮುಗಿಸ್ಕೊಂಡು ನಿಗದಿಪಡಿಸಲಾಗಿದ್ದಂತಹ ರ್ಯಾಲಿಯ ಸಮಯಕ್ಕೆ ಬಂದು ಮುಗಿಸ್ಕೊಂಡು ಹೋಗಿದ್ದಿದ್ರೆ ಈ ಕಾಲ್ತುಳಿತ ಸಂಭವಿಸ್ತಾ ಇರಲಿಲ್ಲ. ಸುಮಾರು 6 ಗಂಟೆ ತಡವಾಗಿ ವಿಜಯ್ ಅವರು ರ್ಯಾಲಿಗೆ ಆಗಮಿಸಿದ್ರು. ರಾತ್ರಿ 7:40 ಸುಮಾರಿಗೆ ಬಂದದ್ರಿಂದ 15 ನಿಮಿಷದಲ್ಲಿ ಈ ಒಂದು ಕಾಲ್ತುಳಿತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಏನಂತಂದ್ರೆ, ಹೆಚ್ಚಿನ ಜನ ಸೇರಿದ್ದು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರಿಗೂ ಕೂಡ ಆಗಲಿಲ್ಲ. ಜನದಟ್ಟಣೆಯಿಂದ ಉಸಿರಾಟ ಸಮಸ್ಯೆಯಾಗಿ ಮೂರ್ಛೆ ಹೋಗ್ತಾ ಇದ್ರು ಜನ. ಪುಟ್ಟ ಮಕ್ಕಳು ತಮ್ಮ ಕುಟುಂಬಸ್ಥರಿಂದ ದೂರ ಸರಿದ್ರು. ಜೊತೆಗೆ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಕಾಲ್ತುಳಿತ ಸಂಭವಿಸಿ 39 ಜನ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಪ್ರಾಥಮಿಕ ಕಾರಣಗಳು ಅಂತ ಹೇಳಲಾಗ್ತಾ ಇದೆ. ಈ ದುರಂತಕ್ಕೆ ಆಯೋಜಕರೇ ಕಾರಣ. ವಿಜಯ್ ಬಂಧನಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ವಿಜಯ್ ಬಂಧನವಾಗಬೇಕು ಅಂತ ತಮಿಳುನಾಡಿನ ರಾಜಕೀಯದಲ್ಲಿ ಈಗ ಕೆಸರೆರಚಾಟ ಶುರುವಾಗಿದೆ. ಈ ದುರಂತದ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಮತ್ತು ವಿಜಯ್ ಬೆಂಬಲಿಗರು ಹೇಳೋದೇ ಬೇರೆ. ಡಿಎಂಕೆ ಸರ್ಕಾರ ರಾಜಕೀಯ ಕಾರಣದಿಂದ ರ್ಯಾಲಿಗೆ ಸೂಕ್ತ ವ್ಯವಸ್ಥೆ ಮಾಡಿರಲಿಲ್ಲ. ಪೊಲೀಸರು ಲಾಠಿ ಚಾರ್ಜ್ಗೆ ಪ್ರಯತ್ನ ಮಾಡಿದ್ರು. ಜೊತೆಗೆ ಕರೆಂಟ್ ಕಟ್ ಸಡನ್ ಆಗಿ ಆಫ್ ಆಯಿತು ಅಂತ ನಟ ವಿಜಯ್ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ವಿಜಯ್ ಅವರು ನಿನ್ನೆ 7:40 ಬರ್ತಾ ಇದ್ದ ಹಾಗೆ ಕರೆಂಟ್ ಕಟ್ ಮಾಡ್ತಾರಂತೆ. ಹಾಗಾದ್ರೆ ಇಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಈ ರ್ಯಾಲಿಯ ಹಿಂದೆ ಒಂದು ದುರುದ್ದೇಶ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನು ಕಾಲ್ತುಳಿತದ ಬೆನ್ನಲ್ಲೇ ಸೈಲೆಂಟ್ ಆಗಿರೋ ರಸ್ತೆ ಮಾರ್ಗವಾಗಿ ತ್ರಿಚಿಗೆ ತೆರಳಿದ್ದ ವಿಜಯ್ ವಿರುದ್ಧ ಹಲವಾರು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಕೊನೆಗೂ ಮೌನ ಮುರಿದ ವಿಜಯ್ ಈ ದುರಂತದಿಂದ ಹೃದಯ ಚೂರಾಗಿದೆ, ಅಸಹನೀಯ, ವಿವರಿಸಲಾಗದ ನೋವು ಮತ್ತು ದುಃಖದಲ್ಲಿ ಇದ್ದೇನೆ ಅಂತ ಎಕ್ಸ್ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ. ನನಗೆ ಈ ಘಟನೆಯಿಂದ ಹೃದಯ ಒಡೆದು ಹೋಗಿದೆ, ನಾನು ಅಸಹನೀಯ, ಅತೀವ ನೋವಿನಲ್ಲಿದ್ದೇನೆ ಅಂತ ಏನೋ ಒಂದು ಟ್ವೀಟ್ ಮಾಡಿದ್ದಾರೆ. ಆದರೆ 39 ಜನರ ಪ್ರಾಣದ ಬಗ್ಗೆ ನೀವೇನ್ ಹೇಳ್ತೀರಾ? ತಾವು ಒಂಚೂರು ಸೆಲೆಬ್ರಿಟಿ ಅಂತ ತಲೆಯಿಂದ ತೆಗೆದು ಜನರು ಏನ್ ಕಷ್ಟಪಡ್ತಾ ಇದ್ದಾರೆ, ನನ್ನನ್ನು ನೋಡೋದಕ್ಕೆ ಬಂದಂತಹ ಜನ ಏನ್ ಕಷ್ಟಪಡ್ತಾ ಇದ್ದಾರೆ. 10,000 ಜನ ಸೇರುವಂತಹ ಜಾಗದಲ್ಲಿ 50,000 ಜನ ಸೇರಿದ್ದಾರೆ ಅಂತಂದ್ರೆ ನಿಮ್ಗೆ ಕೊಂಬು ಬಂದ್ಬಿಡತ್ತಲ್ಲ. ಯಾಕಂತಂದ್ರೆ ಅಲ್ಲಿ ಜನ ಸೇರಿದಾರಂತಂದ್ರೆ ಅಲ್ಲಿ ಸೌಲಭ್ಯಗಳಿರೋದಿಲ್ಲ, ಉಸಿರುಗಟ್ಟು ಸಾಯುವಂತಹ ಸಂಭವ ಇರುತ್ತೆ, ಕಾಲ್ತುಳಿತವಾಗುವ ಸಂಭವ ಇರುತ್ತೆ. ಅದಕ್ಕೋಸ್ಕರ ಒಂಚೂರು ಬೇಗ ಬಂದಿದ್ದಿದ್ರೆ 39 ಜನ ಸಾಯ್ತಾ ಇರಲಿಲ್ಲ, ಇಂತಹ ಘನಘೋರ ದುರಂತ ನಡೀತಾ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂಬರುವ ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಪ್ರಚಾರದ ಭಾಗವಾಗಿ ಸೆಪ್ಟೆಂಬರ್ 13ರಿಂದ ಪ್ರತಿ ಶನಿವಾರ ಜನಸಂಪರ್ಕ ರ್ಯಾಲಿ ಆರಂಭ ಮಾಡಿದ್ರು. ಈಗಾಗಲೇ 2ನೇ ರ್ಯಾಲಿಗಿದು. ನಿರೀಕ್ಷೆಗೂ ಮೀರಿದ ಯಶಸ್ಸು ಕಂಡಿತ್ತು. ಪ್ರತಿ ರ್ಯಾಲಿಯಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿ ವಿಜಯ್ಗೆ ಬೆಂಬಲವನ್ನ ಸೂಚಿಸಿದ್ರು. ನಿನ್ನೆ ಕರೂರಿನಲ್ಲಿ ರ್ಯಾಲಿ ಹಮ್ಮಿಕೊಂಡಿದ್ರು. ಆದರೆ ಅದು ಸಾವಿನ ರ್ಯಾಲಿಯಾಗಿ ಹೋಯಿತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಬೆಂಬಲಿಗರು ತಮ್ಮ ನಾಯಕನಿಗೆ ಸುಮಾರು 6 ಗಂಟೆಗಳಿಗಿಂತಲೂ ಹೆಚ್ಚು ಕಾಲ ಕಾದು ಕುಳಿತಿದ್ರು. ಆದರೆ ದಳಪತಿ ವಿಜಯ್ ಕಾರ್ಯಕ್ರಮದ ಸ್ಥಳಕ್ಕೆ ತಡವಾಗಿ ಆಗಮಿಸಿದ್ರು. ಇದರಿಂದಾಗಿ ಜನಸಾಗರವೇ ಹರಿದಿತ್ತು. ಇನ್ನು ವಿಜಯ್ ರ್ಯಾಲಿಗೆ ಮಕ್ಕಳು, ವೃದ್ಧರು, ಮಹಿಳೆಯರು ಎಲ್ಲರೂ ಕೂಡ ಬಂದಿದ್ರು. ಇನ್ನು ಒಂದು ಹಂತದಲ್ಲಿ ಪರಿಸ್ಥಿತಿ ಕೈಮೀರುತ್ತಾ ಇದ್ದಂತೆ ನಟ ವಿಜಯ್ ತಮ್ಮ ಭಾಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಈ ವೇಳೆ ಬಾಲಕಿಯೊಬ್ಬಳು ಕಾಣೆಯಾಗಿದ್ದು ನೆರವಿಗಾಗಿ ಪೊಲೀಸರಿಗೆ ಮನವಿ ಮಾಡಿದ್ರು. ಅವರು ವೇದಿಕೆಯಿಂದಲೇ ಜನರಿಗೆ ನೀರಿನ ಬಾಟಲಿ ಎಸೆದು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಇದೆಲ್ಲದರ ನಡುವೆ ಕಾಲ್ತುಳಿತ ಸಂಭವಿಸಿದೆ. ಕಾಲ್ತುಳಿತದಲ್ಲಿ ಗಾಯಗೊಂಡು ಅಸ್ವಸ್ಥರಾದವರನ್ನ ಆ ಕೂಡಲೇ ಆಸ್ಪತ್ರೆಗಳಿಗೆ ಆಂಬ್ಯುಲೆನ್ಸ್ ಮೂಲಕ ಸಾಗಿಸಲಾಯಿತು. ಆಸ್ಪತ್ರೆಯಲ್ಲಿ ತಮ್ಮವರನ್ನ ಉಳಿಸಿಕೊಳ್ಳೋದಕ್ಕೆ ಕುಟುಂಬಸ್ಥರು ಪರದಾಡ್ತಾ ಇದ್ದ ದೃಶ್ಯ ನಿಜಕ್ಕೂ ಕಣ್ಣಲ್ಲಿ ನೀರು ಬರಿಸುವಂತಿತ್ತು. ಒಬ್ಬ ವ್ಯಕ್ತಿಯಲ್ಲಿ ಕೈಯಲ್ಲಿ ಮಗುವನ್ನ ಹಿಡಿದು ಓಡಿ ಬರ್ತಾ ಸಚಿವರ ಮುಂದೆ ಕಾಪಾಡಿ ಅಂತ ಕಣ್ಣೀರು ಇಡ್ತಾ ಇರುವಂತಹ ದೃಶ್ಯವೂ ಕೂಡ ಮನಕಲುಕುವಂತಿತ್ತು. ಇನ್ನು ಈ ದುರಂತದಲ್ಲಿ 8 ಮಕ್ಕಳು ಮತ್ತು 16 ಮಹಿಳೆಯರು ಸೇರಿದಂತೆ 39 ಜನರು ಮೃತಪಟ್ಟಿರುವ ಬಗ್ಗೆ ತಮಿಳುನಾಡು ಸರ್ಕಾರದ ಸಚಿವರೇ ಮಾಹಿತಿಯನ್ನ ನೀಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು ವಿವಿಧ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ. ತಮಿಳುನಾಡಿನ ಡಿಸಿಎಂ ಉದಯನಿಧಿ ಸ್ಟಾಲಿನ್
ಮೃತ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ಅದೇನೇ ಆಗಲಿ, ಇದು ರಾಜಕೀಯವಾಗಿ ತಳಕಾಗಬಾರದು. ಈಗ ಡಿಎಂಕೆ ಸರ್ಕಾರವೇ, ಅಂದ್ರೆ ಅಲ್ಲಿನ ತಮಿಳುನಾಡು ಸರ್ಕಾರವೇ ಇದೆಲ್ಲದಕ್ಕೂ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಈಗ ವಿಜಯ್ ಅವರ ಒಂದು ಮಿಸ್ಟೇಕ್ಗಳು ಅಥವಾ ವಿಜಯ್ ಅವರು ಮಾಡಿದಂತಹ ತಪ್ಪುಗಳು ಕೂಡ ಈಗ ಜನರಿಗೆ ಗೊತ್ತಾಗ್ತಾ ಇದೆ. 39 ಜನ ರ್ಯಾಲಿಯಲ್ಲಿ ಅಥವಾ ಈ ಕಾಲ್ ತುಳಿತದಲ್ಲಿ ಸಾವಿಗೀಡಾಗಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಸೆಲೆಬ್ರಿಟಿಗಳಿಗೆ ಅಥವಾ ಈ ಜನನಾಯಕರಿಗೆ ಈಗಲಾದರೂ ಬುದ್ಧಿ ಬರಲಿ, ಆ ದೇವರಲ್ಲಿ ಬೇಡಿಕೊಳ್ಳೋಣ. ನಿಮಗೇನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ.